ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ಸ್ಫೋಟ, ಈ ಒಂದು ಸ್ಫೋಟ ಎಕ್ಸಾಕ್ಟ್ ಆಗಿ ಯಾರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ತನಿಖಾ ತಂಡಗಳು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದುವರೆಗೂ ಎಕ್ಸಾಕ್ಟ್ ಆಗಿ ಇದೊಂದು ಉಗ್ರ ಸಂಘಟನೆ ಮಾಡಿರುವಂಥದ್ದ ಅಥವಾ ಬೇರೆ ಯಾರು ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಂಶಯಗಳೇ ಇವೆ. ಇನ್ನೂ ಅದ್ರ ಬಗ್ಗೆ ನಿಖರವಾದಂತಹ ಒಂದು ಮಾಹಿತಿ ಇಲ್ಲ. ಬಟ್ ಸದ್ಯಕ್ಕೆ ಆ ಟೈಮ್ನಲ್ಲಿ ಅಲ್ಲಿ ಆಕ್ಟಿವ್ ಆಗಿದ್ದಂತಹ ಮೊಬೈಲ್ಗಳು, ಅಕ್ಕಪಕ್ಕದ ಟವರ್ ಲೊಕೇಶನ್ಸ್, ಆ ಮೊಬೈಲ್ಗಳ ಲೊಕೇಶನ್ಸ್ ಅನ್ನು ಆಧರಿಸಿ ಆ ಟವರ್ ಡಂಪ್ ಅನ್ನ ಮಾಡಿಕೊಂಡು ಡಾಟಾ ರಿಟ್ರೀವ್ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ತನಿಖಾ ತಂಡಗಳು ಮುಂದಾಗ್ತಾ ಇವೆ. ಯಾಕಂದ್ರೆ ಬಹಳ ಮುಖ್ಯವಾದಂತಹ ಎವಿಡೆನ್ಸ್ ಆಗುತ್ತೆ ಇಂಥ ಸಂದರ್ಭಗಳಲ್ಲಿ. ಯಾಕಂದ್ರೆ ಈಗ ಆ ಜಾಗದಲ್ಲಿ ಈಗ ಯಾವ್ಯಾವ ಎಕ್ಸಾಕ್ಟ್ ಆ ಟೈಮ್ನಲ್ಲಿ ಯಾವ್ಯಾವ ಮೊಬೈಲ್ಗಳು ಆಕ್ಟಿವ್ ಆಗಿದ್ವು, ಆ ಮೊಬೈಲ್ನಲ್ಲಿ ಬಳಸ್ತಾ ಇರುವಂತಹ ಸಿಮ್ ಕಾರ್ಡ್ಗಳು ಯಾವುದು, ನಂಬರ್ಗಳು ಯಾವುದು, ಇದು ಯಾರಿಗೆ ಸೇರಿದ್ದು, ಇದೆಲ್ಲವನ್ನೂ ಕೂಡ ಪರಿಶೀಲನೆಯನ್ನ ಮಾಡಿ ಅದರಿಂದ ಡಾಟಾ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಎವಿಡೆನ್ಸ್ಗಳು ಸಿಗೋದಕ್ಕೆ ಸಾಧ್ಯವಾಗುತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ಮೊಬೈಲ್ಗಳು ಆ ಡಾಟಾ ರಿಟ್ರೀವ್ ಮಾಡುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ತನಿಖಾ ತಂಡಗಳು. ಇನ್ನು ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಈಗಲೂ ಕೂಡ NIA NSG ಟೀಮ್ ಬೀಡು ಬಿಟ್ಟಿದೆ. FSLನ ತಂಡ ಕೂಡ ಈಗಾಗಲೇ ಸ್ಥಳದಿಂದ ಏನೆಲ್ಲ ಎವಿಡೆನ್ಸ್ಗಳು ಸಿಗುತ್ತೋ ಅದೆಲ್ಲವನ್ನೂ ಕೂಡ ಕಲೆ ಹಾಕಿ ಲ್ಯಾಬ್ಗೆ ಅದನ್ನ ಕಳಿಸಿದ್ದಾರೆ. ಸೊ ಒಟ್ಟಾರೆ ನಿನ್ನೆ ನಡೆದಂತಹ ಒಂದು ಸ್ಫೋಟ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಇನ್ನು ಸ್ಫೋಟದ ನಂತರ ಆಫ್ ಆದ ಫೋನ್ಗಳ ಪತ್ತೆಗೂ ಕೂಡ ಇದೀಗ ಮುಂದಾಗಿದ್ದಾರೆ. IPTR ತಂತ್ರಜ್ಞಾನವನ್ನು ಬಳಸಿ ಫೋನ್ ಡೇಟಾವನ್ನು ಸಂಗ್ರಹ ಮಾಡುವಂತಹ ಕಾರ್ಯ ಆಗುತ್ತೆ. ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ ರೆಕಾರ್ಡ್ IPDR ಅಂದರೆ ಸ್ವಿಚ್ಡ್ ಆಫ್ ಆದ ಫೋನ್ ಮಾಹಿತಿಯನ್ನು ಸಂಗ್ರಹಿಸುವ IPDR. ಈ ಸ್ಫೋಟ ಆದಮೇಲೆ ಫೋನ್ ಸ್ವಿಚ್ ಆಫ್ ಆಗಿದ್ರೆ ಯಾವ ರೀತಿಯಾಗಿ ಸ್ವಿಚ್ ಆಫ್ ಆದಂತಹ ಫೋನ್ಗಳಲ್ಲಿ ಈ ಮುಂಚೆ ಸಂಭಾಷಣೆಗಳಾಗಿತ್ತೋ ಅಥವಾ ಮೆಸೇಜಸ್ ಏನೇನು ಆಗಿತ್ತೋ ಅದೆಲ್ಲ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು IPDR ಮಾಡುತ್ತೆ. ಇದರ ಮುಖೇನವಾಗಿ ಪತ್ತೆ ಹಂಚುವಂತಹ ಕೆಲಸವನ್ನು ಇದೀಗ ತನಿಖಾಧಿಕಾರಿಗಳು ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಗುಜರಾತ್, ಕಾಶ್ಮೀರ ಮತ್ತು ಫರೀದಾಬಾದ್, ದೆಹಲಿ ಲಿಂಕ್ ಇರೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ದೆಹಲಿ ಸ್ಫೋಟದ ಹಿಂದೆ ಯಾವ ಉಗ್ರ ಸಂಘಟನೆಯ ಲಿಂಕ್ ಇರಬಹುದು. ಒಟ್ಟು 5 ಡಾಕ್ಟರ್ಸ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಫರೀದಾಬಾದ್ನಲ್ಲಿ 2 ಡಾಕ್ಟರ್ಗಳಿಗೆ ಖಾಕಿ ಕೋಳವನ್ನು ತೊಡಿಸಿದೆ. ಸುಮಾರು 2900 kg ಸ್ಫೋಟಕ ವಸ್ತುಗಳ ಏನು ಸಿಕ್ಕಿದ್ವು ಅಂದರೆ ಸುಧಾರಿತ ಬಾಂಬ್ಗಳನ್ನು, IED ಅಂತ ನಾವೇನು ಹೇಳ್ತೀವಿ, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಈ IEDಯನ್ನ ಮಾಡೋದಕ್ಕೋಸ್ಕರ ಈ ಸ್ಫೋಟಕಗಳನ್ನು ಬಳಸಲಾಗ್ತಾ ಇತ್ತು ಅನ್ನುವಂಥದ್ದು ಈಗ ಪೊಲೀಸರು ಇದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಪರ ಪೋಸ್ಟ್ ಹಾಕಿದಂಥ ಒಬ್ಬ ದುಷ್ಟ, ಆತನನ್ನು ಕೂಡ ವಶಕ್ಕೆ ಪಡೆದ್ರು. ಜಮ್ಮು ಕಾಶ್ಮೀರದಲ್ಲಿ ಇನ್ನೊಬ್ಬ ವೈದ್ಯ ಕೂಡ ಲಾಕ್ ಆಗಿದ್ದಾನೆ. ಸೊ ಗುಜರಾತ್, ಕಾಶ್ಮೀರ, ಫರೀದಾಬಾದ್ ಮತ್ತು ದೆಹಲಿ, ಸೊ ಈ ಜನರಲ್ಲಿ ಈ ಇಷ್ಟು ಭಾಗಗಳಲ್ಲಿ ಲಿಂಕ್ ಇರೋದ್ರ ಬಗ್ಗೆ ಈಗ ಪೊಲೀಸರು ಒಂದೊಂದಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. NIA ಟೀಮ್ ಕೂಡ ಇದರಲ್ಲಿ ಸಕ್ರಿಯವಾಗಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಈಗ ಈ ಘಟನೆಯ ಒಂದು ತನಿಖೆಯನ್ನು ಕೂಡ ವಹಿಸಿಕೊಂಡಿರುವಂಥದ್ದು. ಸೊ ಹಾಗಾಗಿ ಈ ಹಿಂದಿನಿಂದ ಈಗ JNK ಪೊಲೀಸರು ಕೂಡ 2900 kgಯಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ರು ಸುಮಾರು ಒಂದು 15 ದಿನಗಳ ಒಂದು ಕಾರ್ಯಾಚರಣೆಯಲ್ಲಿ. ಅಂದರೆ ಇದನ್ನ IEDಗಳ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇದನ್ನ ಬಳಸಲಾಗ್ತಾ ಇತ್ತು ಅನ್ನುವಂಥದ್ದು ಸ್ಪಷ್ಟ. ಸೊ ಹಾಗಾಗಿ ಇವೆಲ್ಲವನ್ನೂ ಕೂಡ ಏನು ವಶಪಡಿಸಿಕೊಂಡ್ರು. ಜೊತೆಗೆ ನಿನ್ನೆ ಫರೀದಾಬಾದ್ನಿಂದ ಅರೆಸ್ಟ್ ಆದಂತಹ ಒಬ್ಬ ಡಾಕ್ಟರ್ ಆತ 360 ಕಿಲೋವಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ರು. ಇನ್ನು ಡಾಕ್ಟರ್ ಉಮರ್ ಜೊತೆ ಸಂಪರ್ಕದಲ್ಲಿದ್ದ ಮತ್ತೊಬ್ಬನನ್ನ ವಶಕ್ಕೆ ಪಡೆಯಲಾಗಿದೆ. ಉಮರ್ ಜೊತೆ ಸಂಪರ್ಕದಲ್ಲಿದ್ದಂತಹ ಶಂಕಿತ ಸಜ್ಜದ್ನನ್ನ ವಶಕ್ಕೆ ಪಡೆದಿದ್ದಾರೆ. 4 ದಿನಗಳ ಹಿಂದೆಯಷ್ಟೇ ಈತನಿಗೆ ಮದುವೆ ಆಗಿದೆಯಂತೆ. ಕೆಲ ದಿನಗಳಿಂದ ಉಮರ್ ಜೊತೆಗೆ ಸಂಪರ್ಕದಲ್ಲಿ ಇದ್ದ ಸಜ್ಜದ್ನನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಪ್ರಸ್ತುತ ಸಜ್ಜದ್ ಪಾತ್ರದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹೇಗೆ ಈ ಡಾಕ್ಟರ್ ಉಮರ್ ಈತನಿಗೆ ಪರಿಚಯ, ಎಷ್ಟು ದಿನದ ಪರಿಚಯ, ಈ ಉಮರ್ನ ಮೆಂಟಾಲಿಟಿ ಹೇಗಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಸಜ್ಜದ್ನಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಶಂಕಿತ ಸಜ್ಜದ್ನ ಫೋಟೋವನ್ನು ನೋಡ್ತಾ ಇದ್ದೀರಿ. 4 ದಿನಗಳ ಹಿಂದೆಯಷ್ಟೇ ಈತನಿಗೆ ಮದುವೆ ಆಗಿದೆಯಂತೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಹರೀಶ್, ಈಗ ಅರೆಸ್ಟ್ ಆಗ್ತಾ ಇರುವಂತಹ ಒಂದಷ್ಟು ಜನರನ್ನ ಗಮನಿಸ್ತಾ ಹೋದ್ರೆ ಹರೀಶ್, ನೋಡಿ JNK ಪೊಲೀಸರು ಕೂಡ ಕಳೆದ 15 ದಿನಗಳಲ್ಲಿ ಸುಮಾರು 2900 kgಯಷ್ಟು ಸ್ಫೋಟಕಗಳನ್ನು ವಶಪಡಿಸಿಕೊಳ್ತಾರೆ. ನಿನ್ನೆ ಫರೀದಾಬಾದ್ನಲ್ಲಿ 360 kg ಸ್ಫೋಟಕ. ಇವರೆಲ್ಲರೂ ಕೂಡ ಯಾವುದೇ ಲೋ ಪ್ರೊಫೈಲ್ ಇರುವಂಥವ್ರಲ್ಲ, ಎಲ್ಲ ಹೈ ಪ್ರೊಫೈಲ್. ಅಂದರೆ ಎಲ್ಲ ಡಾಕ್ಟರ್ಗಳು, ಒಂದಷ್ಟು ಜನ ಫ್ಯಾಕಲ್ಟಿಗಳು, ಒಂದಷ್ಟು ಜನ ಪ್ರೊಫೆಸರ್ಗಳು, ಇವ್ರನ್ನೆಲ್ಲರನ್ನೂ ಕೂಡ ಈಗ ಶಂಕೆಯ ಆಧಾರದ ಮೇಲೆ ಅರೆಸ್ಟ್ ಮಾಡಿರುವಂಥದ್ದು ಹರೀಶ್. ಜೊತೆಗೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಒಂದು ಹೆಸರು ಅಂದ್ರೆ ಅಲ್-ಫಲಾಹ್ ಯೂನಿವರ್ಸಿಟಿ, ಅಲ್ಲೇ ಲ್ಯಾಬ್ನಲ್ಲಿ ಈ ಸ್ಫೋಟಕಗಳನ್ನು ತಯಾರಿಸಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಾ ಇವೆ ಹರೀಶ್.
ಹೌದು ರೆಹಮಾನ್, ಕಳೆದ ವಾರ ಏನು ಜೈಷೆ ಮೊಹಮ್ಮದ್ ಸಂಘಟನೆಯ ಒಂದಷ್ಟು ಭಿತ್ತಿ ಪತ್ರಗಳು ಪತ್ತೆ ಆಗ್ತವೆ. ಅದು ಪುಲ್ವಾಮಾದಲ್ಲಿ ಪತ್ತೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಅಲರ್ಟ್ ಆಗ್ತಾರೆ. ಮತ್ತೆ ಅಲ್ಲಿನ ಸ್ಥಳೀಯರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಲಕ್ನೋ ಆಗಿರ್ಬೋದು, ಗುಜರಾತ್ ಮತ್ತೆ ಫರೀದಾಬಾದ್ ಈ 4 ಸ್ಥಳಗಳಲ್ಲಿ ಲಿಂಕ್ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ನಂತರ ಅಲ್ಲಿನ ಪೊಲೀಸರಿಗೆ ತಕ್ಷಣ ಅಲರ್ಟ್ ಮಾಡ್ತಾರೆ. ಮತ್ತೆ ATS ಗಳಿಗೂ ಕೂಡ ಮಾಹಿತಿಯನ್ನ ರವಾನಿಸ್ತಾರೆ. ಆಗ ಅಲ್ಲಿ ದಾಳಿಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಫರೀದಾಬಾದ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಫೋಟಕಗಳು ಪತ್ತೆ ಆಗುತ್ತೆ. ಮತ್ತೆ ಅಲ್ ಫಲಾಹ ವಿವಿ ಏನಿದೆ ಇಲ್ಲಿ ಪ್ರಮುಖವಾಗಿ ಉಗ್ರ ಚಟುವಟಿಕೆಗಳ ತಾಣ ಆಗಿತ್ತು. ಮತ್ತೆ ಉಗ್ರರು ಇಲ್ಲಿ ಸೇಫ್ ಆಗಿ ಇದ್ಕೊಂಡು ಇಲ್ಲಿ ತಮ್ಮ ಕಾರ್ಯ ಚಟುವಟಿಕೆಗಳನ್ನ ವಿಸ್ತರಿಸ್ತಿದ್ರು. ಮತ್ತೆ ಇಲ್ಲೇ ಮುಖ್ಯ ಕೇಂದ್ರವನ್ನಾಗಿಸಿಕೊಂಡು ಮತ್ತೆ ಇಲ್ಲಿನ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾ ಇದ್ರು ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಅಲ್ಲಿನ ವೈದ್ಯರಾಗಿರ್ಬೋದು, ಅಲ್ಲಿನ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ದೇನೋ ಈ ಒಂದು ಚಟುವಟಿಕೆಗಳಲ್ಲಿ ಬಳಸ್ಕೊಳ್ತಿದ್ರು ಅನ್ನುವಂತ ಗೊತ್ತಾಗ್ತದೆ. ಮೊದಲಿಗೆ ಮುಜಾಮಿಲ್ನನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಆತನ ಬಳಿ ಭಾರಿ ಪ್ರಮಾಣದಲ್ಲಿ ಸ್ಫೋಟಕ ಪತ್ತೆ ಆಗುತ್ತೆ. ಮತ್ತೆ ಆತನನ್ನ ವಿಚಾರಣೆ ಮಾಡಿ ಆತನ ಜಾಡು ಹಿಡಿದಂತಹ ಸಂದರ್ಭದಲ್ಲಿ ಲಕ್ನೋಗೆ ಬಂದು ನಿಲ್ಲಿಸುತ್ತೆ. ಅಲ್ಲಿ ಶಾಹಿದಾ ಈಕೆ ಕೂಡ ಇದೇ ವಿವಿಯಲ್ಲಿ ಇರ್ತಾಳೆ. ಆದ್ರೆ ಆಕೆ ಇರ್ತಕ್ಕಂಥದ್ದು ಮೂಲ ಲಕ್ನೋ. ಈ ಲಕ್ನೋದಲ್ಲಿ ಬಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆಯನ್ನು ಕೂಡ ಬಂಧಿಸ್ತಾರೆ. ಮತ್ತೆ ಅನ್ಸಾರಿಯನ್ನ ಇವತ್ತು ಬೆಳಿಗ್ಗೆ ಅಂದ್ರೆ ಇವರಿಗೆ ಸಹಾಯ ಮಾಡ್ತಿದ್ದಂತಹ ಡಾಕ್ಟರ್ ಅನ್ಸಾರಿ ಆತನನ್ನು ಕೂಡ ಬಂಧಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಆತ ಮನೆಯಲ್ಲಿರೋದಿಲ್ಲ. ಮತ್ತೆ ಆತ ಹಾಗೂ ಆತನ ಕುಟುಂಬಸ್ಥರು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದು ಒಂದು 3-4 ರಾಜ್ಯಗಳಲ್ಲಿ ಈ ಒಂದು ಜಾಲ ಹರಡಿಕೊಂಡಿತ್ತು. ಹೀಗಾಗಿ ಎಲ್ಲಾದ್ರೂ ಸ್ಫೋಟ ಸಂಭವಿಸಬಹುದು ಅನ್ನುವಂತ ಆತಂಕ ಕೂಡ ಆಯಾ ರಾಜ್ಯಗಳ ATSಗೆ ಇತ್ತು. ಮತ್ತೆ NIA ಕೂಡ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿತ್ತು. ಆದ್ರೆ ದೆಹಲಿಯಲ್ಲಿ ಈ ತರದ ಒಂದು ಸ್ಫೋಟ ಸಂಭವಿಸುತ್ತೆ ಅನ್ನುವಂತಹದ್ದು ಊಹೆಯನ್ನ ಮಾಡಿದ್ರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ದೆಹಲಿಯಿಂದ 50 ಕಿಲೋಮೀಟರ್ ದೂರದಲ್ಲಿ ಫರೀದಾಬಾದ್ ನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ 2900 kgಯಷ್ಟು ಸ್ಫೋಟಕ ಪತ್ತೆ ಆಗುತ್ತೆ. ಆ ಸ್ಫೋಟಕ ಪತ್ತೆ ಆದಂತಹ ಯಾರ ಬಳಿ ಪತ್ತೆ ಆಗಿತ್ತು ಆತರ ಗುಂಪಿನಲ್ಲಿ ಇರ್ತಕ್ಕಂಥದ್ದೇ ಈ ಉಮರ್. ಈತನೇ ಬಂದು ದೆಹಲಿಯಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ, ಕಾರ್ನಲ್ಲಿ ಬಾಂಬ್ ಅನ್ನು ತಂದು ಆತ್ಮಾಹುತಿ ದಾಳಿಯನ್ನ ಮಾಡಿ ಸ್ಫೋಟಗೊಳಿಸ್ತಾನೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಇನ್ನಷ್ಟು ಎಚ್ಚರಿಕೆಯಿಂದ ಇದ್ದಿದ್ರೆ ಈ ಒಂದು ದಾಳಿಯನ್ನ ತಪ್ಪಿಸಬಹುದಾಗಿತ್ತ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕಂತಂದ್ರೆ ಕಳೆದ ವಾರ ಅಷ್ಟೇ, ಕಳೆದ 2-3 ದಿವಸಗಳಲ್ಲಷ್ಟೇ ಈ ತರದ ಒಂದು ದಾಳಿ ಆಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ಸಿಗುತ್ತೆ. ಆ ಸ್ಫೋಟಕಗಳಲ್ಲಿ ಯಾರ್ಯಾರ ಬಳಿ ಸಿಗುತ್ತೆ ಅವರ ಜೊತೆ ಗುರುತಿಸಿಕೊಂಡಂತವನು ಈತ ದೆಹಲಿಯ ಸ್ಫೋಟದಲ್ಲಿ ಭಾಗಿಯಾದಂತವನು. ಅವನನ್ನ ಏನಾದ್ರೂ ಪತ್ತೆ ಮಾಡಿ ಅವನನ್ನ ಜಾಡು ಹಿಡಿದಿದ್ರೆ ಅವನ ಬಳಿ ಇರ್ತಕ್ಕಂಥ ಸ್ಫೋಟಕ ಏನಾದ್ರೂ ಮೊದಲೇ ಪೊಲೀಸರಿಗೆ ಅಥವಾ ತನಿಖಾ ತಂಡಗಳಿಗೆ ಸಿಕ್ಕಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇರಲಿಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಈಗ ನಡೀತಾ ಇರತಕ್ಕಂಥದ್ದು. ಆದ್ರೂ ಕೂಡ ಈಗ ದೆಹಲಿ ಪೊಲೀಸರಾಗಿರ್ಬೋದು ಅವರು ಅಲರ್ಟ್ ಆಗಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರಾಗಿರ್ಬೋದು, ಇಡೀ ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಎಲ್ಲಾ ಕಡೆ ಕೂಡ ಈಗ ಮೆಸೇಜ್ ಪಾಸ್ ಮಾಡಲಾಗಿದೆ. ಪ್ರಮುಖ ಪ್ರದೇಶಗಳು, ಸೂಕ್ಷ್ಮ ಪ್ರದೇಶಗಳು, ಮತ್ತೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿವೆ, ಕಟ್ಟಡಗಳಿವೆ, ಸರ್ಕಾರಿ ಕಟ್ಟಡಗಳು, ಇಲ್ಲೆಲ್ಲದರಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾಕೆಂತಂದ್ರೆ ಇದು ಒಂದು ರಾಜ್ಯಕ್ಕೆ ಒಂದು ಕಡೆ ಸೀಮಿತ ಆಗಿಲ್ಲ. ಎಲ್ಲೋ ಜಮ್ಮು ಕಾಶ್ಮೀರದಲ್ಲಿ ಜೈಷೆ ಮೊಹಮ್ಮದ್ನ ಪೋಸ್ಟರ್ಗಳು ಹರಿದಾಡ್ತವೆ. ಅಲ್ಲಿಂದ ಸೀದಾ ಲಿಂಕು ಫರೀದಾಬಾದ್ಗೆ ಬಂದು ತಂದು ನಿಲ್ಸುತ್ತೆ. ಅಲ್ಲಿ ಸ್ಫೋಟಕಗಳು ಪತ್ತೆ ಆಗುತ್ತೆ. ನಂತರ ದೆಹಲಿಯಲ್ಲಿ ಸ್ಫೋಟ ಆಗುತ್ತೆ. ಅದರ ಲಿಂಕ್ ಮತ್ತೆ ಲಕ್ನೋಗೆ ಹೋಗುತ್ತೆ, ಮತ್ತೆ ಗುಜರಾತ್ಗೆ ಹೋಗುತ್ತೆ. ಹೀಗೆ ಎಲ್ಲಾ ಕಡೆ ಲಿಂಕ್ ಇರ್ತಕ್ಕಂಥದ್ದು. ಅದು ಯಾರು ಅವಿದ್ಯಾವಂತರಲ್ಲ. ಈ ಉಗ್ರ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಂತವರು ಅವಿದ್ಯಾವಂತರಲ್ಲ, ಚೆನ್ನಾಗಿ ಓದಿದಂತವ್ರು, ಉನ್ನತ ಶಿಕ್ಷಣವನ್ನು ಪಡೆದು ಡಾಕ್ಟರ್ ಆದಂತವರೇ ಈ ಕೆಲಸದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಈಗ ಪೊಲೀಸರು ಇರಬೇಕಾಗುತ್ತೆ. ಮತ್ತೆ NIA ತಂಡ ಬಹಳಷ್ಟು ಜಾಗರೂಕತೆಯಿಂದ ಅತ್ಯಂತ ಸೂಕ್ಷ್ಮವಾಗಿ ಒಂದು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.